ನನ್ನ ಹೆಸರು ಚಿದಂಬರ ಅಂತೇಳಿ. ನಾನಿವತ್ತು ಅದೇ ಮಡಬಕ್ಕೆ ಕಡೆ ಒಂದು ಕಾಡಿಗೆ ಒಂದು ಹಳ್ಳಿ ಬಂದಿದ್ದೀನಿ ನೋಡಿ. ಇದು ಚಾರ ಅಂತೇಳಿ ಇದೊಂದು ಮರ. ಇದು ಚಾರ ಅಂತೇಳಿ. ಇದು ಅಂಥದ್ದೇನು ಹೈಟ್ ಏನೂ ಇದಾಗಲ್ಲ, ಆದರೂ ಪರವಾಗಿಲ್ಲ. ಇದು ಚಾರ ಯಾವುದಕ್ಕೂ ಉಪಯೋಗ ಬರಲ್ಲ ಇದು, ಆದರೂ ಸ್ವಲ್ಪ ಗಿಡ ಬೆಳೆಸ್ಬೋದು. ಇದೇನೆಂದರೆ ಇದರಲ್ಲಿ 3 ವೆರೈಟಿ ಇದೆ. ಒಂದು ದೊಡ್ಡ ಎಲೆ ಚಾರ, ಒಂದು ಇದು ಮೀಡಿಯಮ್ ಚಾರ, ಇನ್ನೊಂದು ಸಣ್ಣ ಎಲೆ ಚಾರ ಅಂತ ಒಟ್ಟು 3 ವೆರೈಟಿ ಇದೆ. ಇದು ಫಸ್ಟ್ ನಾನು ವೀಡಿಯೋ ಮಾಡಿದ್ದಂದರೆ ಶೀಟ್ ಸೊಳ್ಳೆ ಬಿಟ್ಟಿದೆ ಮತ್ತು ಉದುರಿ ಎಲ್ಲ ಗಿಡ ಆಗಿದೆ. ಅದೇ ಈಗ ತೋರಿಸೋಣ ಅಂತ ಬರ್ತಾಯಿದ್ದೀನಿ, ಬನ್ನಿ ತೋರಿಸೋಣ. ಉಂಟಲ್ಲ ಸರ್, ಅದು ಇದರದ್ದು ಸೊನೆ ಮೀಗೆ ತಗೊಂಬಿಟ್ರೆ ಸ್ವಲ್ಪ ಅಲರ್ಜಿ ಟೈಪ್ ಆಗುತ್ತೆ. ಸೊನೆ ಎಲ್ಲ ಹಾಕೊಂಬೇಡಿ, ಇದರಲ್ಲಿ ಸೊನೆ ಬರುತ್ತೆ ಸರ್ ಇದರಲ್ಲಿ ಸ್ವಲ್ಪ. ಹಾಗಾಗಿ ಸ್ವಲ್ಪ ಮೇಯ್ಗೆಲ್ಲದು ಏನು ತರ್ಸ್ಕೊಳ್ಳೋದು ಬೇಡ. ಯಾಕಂದರೆ ಕೆಲವು ಜನ ಈ ಸೌದೆ ಎಲ್ಲ ಕಡಿಯೋಕ್ಕೆ ಹೋದರೆ ಇದನ್ನು ಕಡಿಯೋದೇ ಇಲ್ಲ, ಹಾಗೆ ಬಿಟ್ಬಿಡ್ತಾರೆ ಸರ್. ಇದನ್ನು ಬೇಡ, ಇದರ ಸವಸ ಬೇಡ ಅಂತೇಳಿ. ಇದು ಮೀಡಿಯಮ್ ಸೈಜ್. ಇದರಲ್ಲಿ 3 ವೆರೈಟಿ ಇದೆ. ಇದು ಮೀಡಿಯಮ್ ಸೈಜು. ಇದರಲ್ಲಿ ಒಂದು ಈ ಸೈಜ್ ಹಣ್ಣಾಗುತ್ತೆ ನೋಡಿ. ಇದರಲ್ಲಿ ಹಣ್ಣಾಗಿದೆ, ಬೀಜ ನೋಡಿ ಎಲ್ಲ ಉದುರಿದೆ ನೋಡಿ. ಇದು ಹಣ್ಣು, ಅದರದ್ದು ಬೀಜ ನೋಡಿ. ಇದು ಅಷ್ಟೇ ನೋಡಿ, ಗಿಡ ಎಲ್ಲ ಹೇಗೆ ಬಂದಿದೆ ನೋಡಿ. ಇದೆಲ್ಲ ನೋಡಿ ನೋಡಿ, ಖುಷಿಯಾಗುತ್ತೆ. ಏನೇ ಆಗಲಿ ಇದೊಂಥರ ಗಿಡ ಬೆಳೆದಿದ್ದು ನೋಡಿದ್ರೆ ತುಂಬ ಖುಷಿಯಾಗುತ್ತೆ ನೋಡಿ. ಇದು ಬೀಜ. ಇದು ಕೆಲವು ಜನ ಹೇಳ್ತಾರೆ ಈ ಥರ ಹಣ್ಣು ತಿಂತಾರೆ ಅಂತೇಳಿ. ನಂಗೆ ಅಷ್ಟು ಮಾಹಿತಿ ಇಲ್ಲ. ಏನಾದರೂ ಹಣ್ಣು ತಿಂತಾರೆ ಅಂತಂದರೆ ನನಗೊಂದು ಕಮೆಂಟಲ್ಲಿ ತಿಳಿಸಿ ಸರ್ ಇದು. ಹಾಗಾಗಿ ಇದನ್ನು ಬೆಳೆಸೋಕ್ಕೆ ನಾನಂತೂ ಇದು ಮಾಡಲ್ಲ, ಆದರೂ ಖುಷಿ ಪಡಬೇಕು. ಕಾಡಲ್ಲೊಂದು ಇದೊಂದು ಚಾರ ಅಂತೇಳಿ 3 ವೆರೈಟಿ ಇದೆ. ಹಾಗಾಗಿ ಇದರಿಂದ ಏನಾದರೂ ಉಪಯೋಗ ಏನೋ ಇದ್ದರೆ ಕಮೆಂಟಲ್ಲಿ ತಿಳಿಸಿ ಸರ್. ಓಕೆ, ತುಂಬ ಥ್ಯಾಂಕ್ ಯು.